ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ತಾವು ಈ ಸದನದ ಸಭಾಪತಿಯಾಗಿ ಆಯ್ಕೆಯಾದದ್ದರಿಂದ ತಮಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ನಾನು 1980ನೇ ಇಸ್ವಿಯಾಗ ಫಸ್ಟ್ ಬಂದಿದ್ದೆ. ಬಸವರಾಜೇಶ್ವರಿ ಅವರು ಸಭಾಪತಿಯಾಗಿದ್ದರು. ಅವಾಗ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಾನು ಬಂದಿದ್ದೆ. ಇಲ್ಲಿ ಮಾತನಾಡಲಿಕ್ಕೆ ಹೆದರ್ತಿದ್ದೆ ನಾವು. ಅವಾಗ ಬಸವರಾಜೇಶ್ವರಿ ಅವರು ತಮ್ಮಗೌಡ ಹೊಸ ಬಂದಿರು ಯಾರೊಬ್ಬರು ಮಾತಾಡಿದ್ರು, ನಾನು ಪೂಜೆ ಅವರಿದ್ವಿ ಮಾತಾಡಿದ್ವಿ. ಅವ್ರು ನನ್ನ ಮನೆಗೆ ಕರ್ಕೊಂಡೋಗಿ ಈ ಥರ ಮಾತಾಡಬೇಕು, ಈ ಥರ ಮಾಡಬೇಕು ಅನ್ನುವಂಥ ಗೈಡನ್ನು ಮಾಡ್ತಿದ್ರು. ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ. ಇವತ್ತು ನೀವು ಸಭಾಪತಿಯಾಗಿ ಆರಿಸಿ ಬಂದಿದ್ದರಿಂದ ನಮಗೆ ತುಂಬ ಹೆಮ್ಮೆ ಅನಿಸಿದೆ ಮತ್ತು ಅಭಿಮಾನ ಅನಿಸಿದೆ. ಯಾಕಂದರೆ ನಮ್ಮ ಸಂಕನೂರವ್ರು ಹೇಳ್ದಂಗೆ ನಮ್ಮ ಜಿಲ್ಲೆ ರೆಪ್ರೆಸೆಂಟ್ ಮಾಡ್ತೀರಿ ನೀವು. ಅದಕ್ಕೆ ನಾನು ಸಭಾಪತಿ ಸ್ಥಾನದ ಕೆಳಗಿಳಿದ ಸ್ವಲ್ಪ ನೋವಾಗಿತ್ತು. ನೀವು ಬಂದ್ರಿ ಮತ್ತು ನಮ್ಮ ಜಿಲ್ಲೆಯವರು ಬಂದು ಅಂತೇಳಿ ಸಮಾಧಾನ ಆಯಿತು. ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನೇನು ತಿಳ್ಕೊಂಡಿದ್ದೆ, ನೀವು ಇನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದೆ. ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು ನನಗೆ. ಈಗ 62 ವರ್ಷ ಗೊತ್ತಾಯ್ತು ನನಗೆ ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು. ಹಿನ್ನೆಲೆಯಲ್ಲಿ ಈ ಸದನದಲ್ಲಿ ನಾನು ಸಭಾಪತಿಗಳೇ, ಈ ಸದನದಲ್ಲಿ ನಾನು ಮೊದಲು ಬಂದಾಗ ಹೇಳಿದ ಬಸವರಾಜ್ ಇದ್ದರು, ಆಮೇಲೆ ರೆಹಮಾನ್ ಖಾನ್ ಅವರು, ಆಮೇಲೆ ಪೋತ್ತಾರ್ ಅವರು, ಆಮೇಲೆ ಡಿ ಮಂಜುನಾಥ್ ಅವರು, ಕಲ್ಮಣ್ಕರ್ ಅವರು, BL ಶಂಕರ್ ಅವರು, VR ಸುದರ್ಶನ್ ಅವರು, BK ಚಂದ್ರಶೇಖರ್ ಅವರು, ಮತ್ತಿಕಟ್ಟಿ ಅವರು, ಶಂಕರ್ ಮೂರ್ತಿ ಅವರು, ಪ್ರತಾಪ್ ಶೆಟ್ಟಿ ಅವರು, ಬಸವರಾಜ ಹೊರಟ್ಟಿ ಅವರು, ಇಷ್ಟು ಮಂದಿ ಆಗಿ ನೀವು ತಾವು ಇವತ್ತು 13ನೇದವರು ಅಂತ ನಾನು ತಿಳ್ಕೊಂಡಿದ್ದೀನಿ. ತಾವು ಅಲ್ಲಿ ಚೀಫ್ ವಿಪ್ ಆಗಿ ಕುಂತಾಗ ನಾನು ಸಭಾಪತಿ ಆದಾಗ ಕೇಳಿ ಸ್ವಲ್ಪ ಕೇಳ್ತಾ ಇದ್ದೆ ಸರ್. ನಾನು ಕೇಳ್ತಾ ಇದ್ದೆ ಸರ್ ಮೈಕಲ್ಲಿ ನನ್ನ ಕಡೆ ನೋಡಿ. ಸಭಾಪತಿ ಆದಾಗ ಚೀಫ್ ವಿಪ್ ಆದಾಗ ಪ್ರತಿಯೊಂದಕ್ಕೂ ನಿಮ್ಮನ್ನು ನಾನು ಸೊನ್ನೆ ಮಾಡಿ ಚೀಟಿ ಕಳಿಸಿ ಈ ಥರ ಅಂತ ಕೇಳ್ತಿದ್ದೆ. ಅದು ನಿಮ್ಮ ಸೌಜನ್ಯ. ಯಾಕಂದ್ರೆ ಚೀಫ್ ವಿಪ್ ಇದ್ದಂಥವ್ರು ಜವಾಬ್ದಾರಿ ಜಾಸ್ತಿ ಇರ್ತಿತ್ತು. ಈಗ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಈ ಸ್ಥಾನಕ್ಕೆ ಬಂದಿದೆ. ಅದಕ್ಕೆ ನಿಮಗೆ ನಾನು ಸಂಪೂರ್ಣವಾಗಿ ನನ್ನ ಅಭಿನಂದನೆಯನ್ನು ಹೃದಯದಿಂದ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ನಮ್ಮ ಹರಿಪ್ರಸಾದ್ ಅವರಿಲ್ಲ, ಏನಾದ್ರು ಬಂದಾಗ ಹರಿಪ್ರಸಾದ್ ಅವ್ರನ್ನ ಕೇಳ್ತಿದ್ದೆ. ನಾನು ಹರಿಪ್ರಸಾದ್ ಹೆಂಗೆ ಮಾಡಬೇಕು, ಕಡೆಗೆ ಭಾಳ ಮಂದಿಗೆ ನಾನು ಪ್ರತಾಪ್ ಕಳಿಸ್ತಿದ್ದೆ, ಏನು ಮಾಡಬೇಕು ಅನ್ನೋದು ಕೇಳ್ತಿದ್ದೆ. ಅಂದರೆ ಅವ್ರ ಭಾವನೆಗಳನ್ನು ತಿಳ್ಕೊತಿದ್ದೆ. ಆ ಥರ ಇವತ್ತು ನೀವು ಸಹಿತ ನನ್ನ ಕೂಡ ಅನೇಕ ವರ್ಷಗಳಿಂದ ನೀವು ನನ್ನ ಕೂಡ ಒಡನಾಟಿಗಾಗಿ ಬಂದಿದ್ದೀರಿ. ಈ ಹಿನ್ನೆಲೆಯಲ್ಲಿ ನಿಮಗೆ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ. ದೇವರು ನಿಮಗೆ ಆರೋಗ್ಯ ಕೊಡಲಿ, ಈ ಸದನವನ್ನು ಭಾಳ ಚೆನ್ನಾಗಿ ನಡೆಸುವಂಥ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಒಂದೆರಡು ಅನುಭವನೇ ಇತ್ತು. ನಮ್ಮ ರವಿ ಅವರು ರವಿ ಹೋದ್ರ ರವಿ ಅವರು ಹೇಳಿದರು ಸರ್ ಸಭಾಪತಿಗಳೇ, ಏನಂದ್ರೆ ಇತ್ತಿತ್ತಲಾಗಿ ಗುಣಮಟ್ಟ ಕಡಿಮೆ ಆಗ್ತಿದೆ ಈ ಸದನದ ಅನ್ನೋದನ್ನು ನಾನು 100ಕ್ಕೆ 100 ಅದನ್ನು ಒಪ್ತೀನಿ. ಭಾಳ ಸರಿ ನಾವು ಹೇಳಿದ್ದೇವೆ ಈ ಮಾತನ್ನು. ಇದು ಇವತ್ತಿನ ಗುಣಮಟ್ಟ ಕಡಿಮೆ ಆಗ್ತಿದೆ ಈ ಸದನದಲ್ಲಿ ಅನ್ನೋದನ್ನು ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಲಾಸ್ಟ್ ಇದರಲ್ಲಿ 3 ದಿವಸ ಒಂದು ಯಾವುದೋ ಒಂದು ಸಣ್ಣ ಕಾರಣಕ್ಕೆ, ಅಂದರೆ ಹಿಂದಿನ ಸೆಷನ್ನಲ್ಲಿ ಒಂದು ಹನಿ ಟ್ಯಾಪ್ ಸಲುವಾಗಿ 3 ದಿವಸ ಸಮಯವನ್ನು ಕಳೆದಂಥದ್ದು ಇಲ್ಲ ಕೈ ಅನುಭವ ಇದೆ. ಹಂಗಾಗಬಾರ್ದು. ನಾವೆಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ. ಸದನವನ್ನು ಉತ್ತಮವಾದಂಥ ರೀತಿ ನಡೆಸಿ ಎಷ್ಟೇ ಸಮಯ ಆಗಲಿ ಎಲ್ಲರಿಗೂ ಸಹಿತ ತಾವು ಸಮಯವನ್ನು ಕೊಡ್ತೀರಿ ಮತ್ತು ಸದನವನ್ನು ಸರಿಯಾಗಿ ನಡುತ್ತೀರಿ ಅನ್ನುವಂಥ ಸಂಪೂರ್ಣವಂಥ ಭರವಸೆ ನನಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಬಂದಾಗ ಇಲ್ಲಿ S ವೆಂಕಟರಾಮನ್ ಅಂತಿದ್ರು, ಒಬ್ಬರು ಲೇಬರ್ ಲೀಡರು. 3.5 ತಾಸು ಇಲ್ಲಿ ಭಾಷಣ ಮಾಡಿದರು. 3.5 ತಾಸು ಇಡೀ ಜಗತ್ತಿನ ಎಲ್ಲ ಲೇಬರ್ ಇದನ್ನು ಆ್ಯಕ್ಟನ್ನು ಹೇಳ್ತಿದ್ರು. ಮತ್ತು ಆಮೇಲೆ ರಾಜಗೋಪಾಲ್ ಅಂತ ತಿಳ್ಕೊಂಡು ಹೇಳಿ ಈ ಕಪಾಲಿಟಿ ಹಾಕಿದ ಮಾಲಕರು, ಕಪಾಲಿಟಿ ಹಾಕಿದ ಮಾಲಕರಾದರೂ ಜನರ ಬಗ್ಗೆ ಮಾತಾಡ್ತಿದ್ರು. ಹಾಗೆ H ನರಸಿಂಹಯ್ಯ ಅವರು ಭಾಳಷ್ಟು ಅದಾವೆ. H ನರಸಿಂಹ ಅವರು ಎಲ್ಲ ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ರು, ಜೋಕನ್ನು ಹೇಳ್ತಿದ್ರು, ಪದ್ಧತಿಯನ್ನು ಹೇಳ್ತಿದ್ರು. ನಾವು ಭಾಳಷ್ಟು ಕಲ್ತ್ಕೊಂಡಿದ್ದೀವಿ. ಅವ್ರಿಗೆ BL ಶಂಕರ್ನಂಥವ್ರು ಭಾಳ ಇಲ್ಲೆಲ್ಲ ನಾವು ಅನುಭವವನ್ನು ಅವರಿಂದ ತೊಗೊಂಡಿದ್ದೀವಿ. ಈ AK ಸುಬ್ಬಯ್ಯ ಅವರು, ನಾಣಯ್ಯ ಅವರು, ಇವರೆಲ್ಲ ಇಲ್ಲಿ ಅತ್ಯಂತ ಉತ್ತಮವಾದಂಥ ಗುಣಮಟ್ಟದಲ್ಲಿ ಸದನವನ್ನು ನಡೆಸ್ತಿದ್ರು. ಅದನ್ನು ನಾವು ಪರಂಪರೆಯನ್ನು ಹಾಕ್ಕೊಂಡು ಬಂದಿದ್ದೀವಿ. ನಾವೊಂದನ್ನು ಹಾಕ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಒಂದ್ಸರಿ ಅಲ್ಲಿ ಪರಿಸ್ಥಿತಿ ನನಗೆ ಭಾಳ ಅರ್ಥ ಆಗಿದೆ. ಒಂದೊಂದ್ಸರಿ ಬೆಳಗಾವದಲ್ಲಿ 19ನೇ ತಾರೀಕು ಲಾಸ್ಟ್ ಡೇಟ್ 11 ಗಂಟೆ ಕುಂತಿನ ಅದು ನ್ಯಾಚರ್ ಕಾಲಿಗೆ ಹೋಗ್ಬೇಕಾರ ನಮ್ಮ ಪ್ಯಾನಲ್ದಾಗ ಇದ್ದವ್ರಿಗೆ ಒಂದು ಚೀಟಿ ಕಳಿಸಿಲ್ಲ ಸರ್, ಬಸ್ ಐತೆ ತೊಗೊಂಡು ಹೋಗ್ಬಿಟ್ರು ಅವರು. 11 ಗಂಟೆವರೆಗೆ ನಾನು ಕೂತು ಸದನವನ್ನು ನಡೆತೀನಿ. ತಾವು ಸಹಿತ ಅಂಥ ಪ್ರಸಂಗ ಬಂದಾಗ ಯಾಕಪ್ಪ ಇಲ್ಲಿ ಕುಂತೀನಿ ಅನ್ನುವಂಥ ಭಾವನೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ತಮಗೂ ಬರ್ತೈತಿ. ಬಂದಾಗ ಅದನ್ನು ಏನಂತ ಸಮಾಧಾನ ಪಟ್ಕೊಳ್ಬೇಕು, ಮಾಡಬೇಕು ಅನ್ನೋಂಥ ಮಾತನ್ನು ತಮ್ಮ ಮುಂದೆ ಹೇಳಿ ಇವತ್ತು ನನಗೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ಸದನ ನಾ ಬಂದಾಗ
ಭಾಳ ಗಂಭೀರವಾಗಿ ನಡೀತಿತ್ತು ಚರ್ಚೆ, ಭಾಳ ಗಂಭೀರವಾಗಿ ಇಬ್ಬರು ಮಂತ್ರಿಗಳೇ ರಾಜೀನಾಮೆ ಕೊಡಿಸಿತ್ತು. ಒಬ್ಬ ಮಂತ್ರಿ ಹೆಸರು ಹೇಳೋದಿಲ್ಲ ನಾನು, ಸಣ್ಣದೊಂದು ಚೀಟಿ, ಒಂದು ಅಗದಿ ಸಣ್ಣ ಇಷ್ಟ ಚೀಟಿ, ಆ ಚೀಟಿಯಲ್ಲಿ ಏನಂದ್ರೆ PSI 5,000 ರೂಪಾಯಿ ಅಂತ ಬರೆದಿತ್ತು. PSI 5,000 ಬರೆದು ಒಂದು AK ಸುಬ್ಬಾರ್ ಹಿಡ್ಕೊಂಡು PSI ಸಲುವಾಗಿ 5,000 ರೂಪಾಯಿ ಲಂಚ ತಗೊಂಡಾರ ಅಂತ ತಿಳ್ಕೊಂಡು ಹೇಳಿ ಚರ್ಚೆ ಆಗಿ ಗುಂಡೂರಾಯರು ಎಷ್ಟು ಹೇಳಿದ್ರು, ಕೈ ಮುಗಿದು ಹೇಳಿದ್ರು ಸಹಿತ ಇವ್ರು ಯಾರು ಕೇಳಿಲ್ಲ, ರಾಜೀನಾಮೆ ಕೊಡಿಸುವಂಥ ಪರಿಸ್ಥಿತಿ ನಿರ್ಮಾಣಿತು. ಇನ್ನೊಬ್ಬರು ಇದೇ ಥರ ಮಾಡಿದ್ರು, ಯಾರನ್ನೂ ಹೊಡೆದಿದ್ರು, ಅವ್ರನ್ನ ಇಬ್ಬರು ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಂಥ ಸದನ. ಅಂದ್ರೆ ಅಷ್ಟು ಸರಿ ಹೇಳೋದು ಬೇಡ ಅಂತ, ಅಷ್ಟು ಸದನ ಇಲ್ಲಿ ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಡ್ಕೊಂಡು ಬಂದಂಥ ಪರಿಸ್ಥಿತಿ. ಇವತ್ತು ಕಾಲ ಬದಲಾಗಿದೆ, ಜನ ಬದಲಾಗ್ಯಾರ, ಹೊಸದಾಗಿ ಆರಿಸಿ ಬರ್ತಾರ. ಅವರೆಲ್ಲರೂ ಏನಂದ್ರೆ ಈ ರೀತಿ ನಾವು ಅದನ್ನು ಈ ಸದನದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿ ತಮಗೆ ಭಾಳ ವಿಚಾರವನ್ನು ಹೇಳೋದೇನೆಂದ್ರೆ, ಈ ಗುಣಮಟ್ಟದ ಚರ್ಚೆಗಳಾಗಲಿಕ್ಕೆ ನಾವು ಸ್ವಲ್ಪ ಹೆಚ್ಚು ಸಮಯವನ್ನು ಕಳಿಬೇಕಾಗ್ತಿದೆ, ತೊಂದರೆ ಆಗ್ತಿದೆ. ಆದರೂ ಸಹಿತ ಸಮಯವನ್ನು ಕಳೆದು ಈ ಸದನದ ಗಣತಿ ಗೌರವವನ್ನು ನಾವು ನೀವು ಕೂಡಿ ಮತ್ತಿದನ್ನು ಎತ್ತರಿಸೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸೋಕ್ಕಿಂತ ಪೂರ್ವದಲ್ಲಿ ಬಸವರಾಜ ರೆಡ್ಡಿ ಅವರು ಒಂದು ಮಾತನ್ನು ಹೇಳಿದ್ರು, ಯಾಕೋ ಹಿಂಗೆ ಕೂತ್ಕೊಂಡಿರಿ ಅಂತ. ನಾನು ಹಂಗೆ ಕೂತ್ಕೊಂಡಿರ್ತೀನಿ. ನಾನು ಒಮ್ಮೆ ಯಾವನೋ ಹುಡುಗ ಡಿಸ್ಟಿಂಕ್ಷನ್ ಮಾಡಿದಂತ ಹೋಗಿರ್ತಾನೆ, ಅಲ್ಲೇ ಕುಂತಿರ್ತಾನೆ, ಡಿಸ್ಟಿಂಕ್ಷನ್ ಮಾಡ ಹೋಗಿರ್ತಾನೆ, ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿಬಿಡ್ತಾನೆ, ಅವಾಗ ಅವ್ನು ಭಾಳ ನೋವಾಗ್ತದೆ, ಅವಾಗ ಹಿಂಗೆ ಕೂತ್ಕೊಂಡಿರ್ತಾನೆ. ಹಂಗಾಗಿದೆ, ಮತ್ತೇನಿಲ್ಲ, ಬೇರೆ ಏನಿಲ್ಲ. ಬರ್ತಾ ಬರ್ತಾ ಅದನ್ನು ಅಲ್ಲ, ಅದು ಹೇಳ್ತೀನಿ ನಿಮಗೆ, ಇಲ್ಲ ಇಲ್ಲ ಇರಲಿ, ನಾನು ಒಂದು ಮಾತನ್ನು ಹೇಳ್ತೀನಿ. ತಾವು ಹೇಳಿದ್ದಕ್ಕೆ 1964 ಒಲಿಂಪಿಕ್ ನಡೆದಿತ್ತು. ಒಲಿಂಪಿಕ್ ಬಿಲ್ ಟಾಮಿ ಅನ್ನೋ ಒಬ್ಬ ಸೋತು ಬಿಟ್ಟ. ನೆಕ್ಸ್ಟ್ ಡೇ ಅವ್ನು ಗ್ರೌಂಡ್ನಾಗ ಪ್ರಾಕ್ಟೀಸ್ ಮಾಡ್ತಿದ್ದ. ಜನ ಎಲ್ಲ ಅವ್ಗೆ ಹಾಸಿ ಮಾಡಿ ಬಿಲ್ ಟಾಮಿ ಎಸ್ಟರ್ಡೇ ಒಲಿಂಪಿಕ್ ಓವರ್ ಅಂತ ಹೇಳಿದರು. ನಕ್ಕೋದ ಜೋಕ್ ಮಾಡ್ಕೊಂಡು ಹೋದ್ರು. ಅವಾಗ ಅವೇನು ಹೇಳಿದ, ಐ ಆಮ್ ಪ್ರಾಕ್ಟೀಸಿಂಗ್ ಫಾರ್ 1968 ಒಲಿಂಪಿಕ್ಸ್ ಅಂತ ಹೇಳಿದ. ಹಾಗೆ ನಾನು ಸಹಿತ ನಿಮ್ಮ ಮಾತು ಹೇಳ್ತೀನಿ. ಇವತ್ತು ನೀವು ನನಗೆ ಏನಂದ್ರೆ ಹೇಳಿದಿರಿ, ನಾನು ಇದನ್ನು ಚಾಲೆಂಜ್ ತಗೊಂಡು ಖಂಡಿತವಾಗಿ ಬರುವಂಥ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಉನ್ನತ ಮಟ್ಟದಲ್ಲಿ ಚುನಾವಣೆ ಎದುರಿಸಿ ಆರಿಸಿ ಬರ್ತೀನಿ ಅನ್ನುವಂಥ ಮಾತನ್ನು ನಿಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅವರಿಗೆ ಅದಕ್ಕೆ ನಾವು ಯಾವಾಗಲೂ ಹೇಳಿದ್ದೀನಿ, ಗುಡ್ಡಪ್ಪನವ್ರಿಗೆ ಹೇಳಿದ್ದಾರೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ಭವಿಷ್ಯವಾಚಿ ಚಿಂತಿಸದೆ ಬದುಕಲು ನುಗ್ಗುತ್ತದೆ. ವಿವರಗಳ ಜೋಡಿಸುವ ಯಜಮಾನ ಬೇರೆಯವರು ಸವಿಸು ನಿಗೆ ಜನ್ಮವನ್ನು ಮಾಡಿ ತುಂಬ ಮಾಡೋದು. ಒಟ್ಟಾರೆ ಏನಾಗುತ್ತೆ, ಸಹಜವಾಗಿ ಆಗ್ತಿದೆ ಮನುಷ್ಯನಿಗೆ. ತಾವು ಉನ್ನತ ಶಿಕ್ಷಣ ಸಚಿವರಾಗಿರಿ. ನಾವು ಕೊಪ್ಪಳದಿಂದ ಬರಬೇಕಾದ್ರೆ ನಿಮ್ಮ ಕಾಲೇಜುಗಳನ್ನು ನೋಡಿದ್ರೆ ಸರ್ಕಾರಿ ಕಾಲೇಜು ಅನ್ನೋಂಗಿಲ್ಲ, ಅಷ್ಟೊಂದು ಉತ್ತಮವಾದಂಥ ಕೆಲಸ ಮಾಡಿದಾಗ ಸೆಕೆಂಡ್ ಟೈಮ್ ನಿಮ್ಮನ್ನು ಸೋಲಿಸಿದ್ರು ಜನ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಕೆಲಸಕ್ಕೆ ಗೌರವಕ್ಕೆ ಭಾಳ ಕಡಿಮೆ ಆಗಿದೆ ಇವತ್ತು ಎಲ್ಲ ಫೀಲ್ಡ್ನಲ್ಲಿ. ಅದು ಆಗಬಾರ್ದು. ಒಟ್ಟು ಈ ಸದನದಲ್ಲಿ ತಾವೆಲ್ಲರೂ ಅದೀರಿ, ಮತ್ತೆಲ್ಲ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಸಚಿವರು ಬಂದಿರಿ. ನಾವೆಲ್ಲರೂ ಕೂಡಿ ಈ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಸದನದಲ್ಲಿ ತಾವು ಸಭಾಪತಿಯಾಗಿ ಕುಂತಿದ್ದೀರಿ. ಹೇಳಿ ನಾನು ನೀವಿನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದು. ನಾನು ಈಗ ನೋಡಿ ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾದ ನನಗೆ. ಅದಕ್ಕೆ ನಾವೇನು ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ನೀವು ಒಂದೇ ತಕ್ಕಡಿಯಲ್ಲಿ ಇರುವವರು ಅನ್ನೋದನ್ನು ಭಾವನೆಯನ್ನು ವ್ಯಕ್ತಪಡಿಸಿ ಸದಾ ನಿಮ್ಮ ಕೂಡ ನಮ್ಮ ಸಹಕಾರ ಇರ್ತಿದೆ, ಬೆಂಬಲ ಇರ್ತಿದೆ. ಎಲ್ಲರೂ ಕೂಡಿ ಸದನವನ್ನು ಉತ್ತಮವಾದಂತೆ ನಡೆಸೋಣ ಅಂತ ಮಾತನ್ನು ಹೇಳಿ ನಿಮಗೆ ದೇವರು ಒಳ್ಳೆಯದ ಆರೋಗ್ಯವನ್ನು ಕೊಡಲಿ, ಸದನ ಸರಿ ನಡೆಸೋದಕ್ಕೆ ತಮ್ಮ